ನಮಸ್ತೆ ಸ್ನೇಹಿತರೆ, ಮತ್ತೊಂದು ಶಾಸನದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈಗ ನಾನು ತಿಳಿಸ್ತಾ ಇರುವಂಥ ಶಾಸನ ಜೀನವಲ್ಲಭನ ಕುರ್ಕ್ಯಾಲ ಶಾಸನ. ಇದಕ್ಕೆ ಜೀನವಲ್ಲಭ ಶಾಸನ, ಕುರ್ಕ್ಯಾಲ ಶಾಸನ, ಗಂಗಾಧರ ಶಾಸನ ಅಂತ 3 ಹೆಸರಿನಿಂದ ಕರೀತಾರೆ. ಈ ಶಾಸನದ ಪರಿಚಯವನ್ನು ನೋಡೋಣ. ಈ ಶಾಸನ ಆಂಧ್ರ ಪ್ರದೇಶದ ಕರೀಂನಗರ ಜಿಲ್ಲೆಯ ಕುರ್ಕ್ಯಾಲ ಎಂಬ ಗ್ರಾಮದ ಉತ್ತರ ದಿಕ್ಕಿಗಿರುವ ಬೊಮ್ಮಲಮ್ಮ ಗುಟ್ಟ ಇಲ್ಲಿ ಕಂಡುಬರುತ್ತೆ. ಇದು ಆಂಧ್ರ ಪ್ರದೇಶದ ಕರೀಂನಗರ ಅಂತ ಹೇಳ್ತಾರೆ, ಆದರೆ ಈಗ ಈ ಭಾಗ ತೆಲಂಗಾಣಕ್ಕೆ ಸೇರ್ಕೊಂಡಿದೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಯಾಕೆಂದರೆ ಇದು ಇನ್ನೂ ಸಿಲೆಬಸ್ಗಳು ಯಾವುದೇ ರೀತಿಯಾದಂಥ ಬದಲಾವಣೆ ಮಾಡದೇ ಇರೋ ಕಾರಣ ನಾವಿನ್ನೂ ಆಂಧ್ರ ಪ್ರದೇಶ ಅಂತಲೇ ಓದ್ತಾ ಇದ್ದೀವಿ. ಹಾಗಾಗಿ ಆಂಧ್ರ ಪ್ರದೇಶದ ಕರೀಂನಗರ ಜಿಲ್ಲೆಯ ಕುರ್ಕ್ಯಾಲ ಎಂಬ ಗ್ರಾಮದ ಉತ್ತರ ದಿಕ್ಕಿಗಿರುವ ಬೊಮ್ಮಲಮ್ಮ ಗುಟ್ಟ ಅನ್ನುವಂತಹ ಒಂದು ಬೆಟ್ಟದ ಮೇಲೆ ಈ ಶಾಸನ ಕಂಡುಬರುತ್ತೆ. ಒಂದು ಬಂಡೆಗಲ್ಲಿನ ಕೆಳಭಾಗದಲ್ಲಿ ಈ ಶಾಸನ ಇದೆ ಅಂತ ಹೇಳ್ಬೋದಾಗಿದೆ. ಈ ಶಾಸನದ ಕಾಲ ನೋಡೋದಾದ್ರೆ ಕ್ರಿಸ್ತಶಕ 950 ಅಂದರೆ 10ನೇ ಶತಮಾನ ಅಂತ ನಾವು ಹೇಳ್ತೀವಿ. ಯಾರು ಈ ಶಾಸನವನ್ನು ಹಾಕಿಸ್ತವರು ಅಂದರೆ ಆದಿಕವಿ ಪಂಪನ ತಮ್ಮನಾದ ಜೀನವಲ್ಲಭ ಈ ಶಾಸನವನ್ನು ಹಾಕಿಸ್ತಾನೆ. ಇದೊಂದು ಶಿಲಾಶಾಸನ ಅಂತ ಹೇಳಲಾಗಿದೆ. ಹಾಕಿಸಿರುವಂಥ ಒಂದು ಶಿಲಾಶಾಸನ ಇದು. ಏನನ್ನ ಇಲ್ಲಿ ಅವನು ಹಾಕ್ಸಿದ್ದಾನೆ ಅಂದರೆ ಜೀನವಲ್ಲಭ ತನ್ನ ಧರ್ಮ ಕಾರ್ಯಗಳನ್ನು ವಿವರಿಸಿದ್ದಾನೆ. ಹಾಗೆ ಆದಿಕವಿ ಪಂಪನ ಜೀವನ ವೃತ್ತಾಂತದ ಮೇಲೂ ಕೂಡ ಈ ಶಾಸನ ಬೆಳಕನ್ನು ಚೆಲ್ಲುತ್ತೆ ಅಂತ ಹೇಳ್ಬೋದಾಗಿದೆ. ಈ ಶಾಸನ ದೊರೆತ ಮೇಲೆ ನಮಗೆ ಆದಿಕವಿ ಪಂಪನ ಒಂದು ಜೀವನ ವೃತ್ತಾಂತ, ಅವನ ತಂದೆ ಯಾರು, ತಾಯಿ ಯಾರು, ಎಲ್ಲವೂ ಕೂಡ ನಮಗೆ ಆಧಾರಗಳು ದೊರೀತವೆ ಅಂತ ಹೇಳ್ಬೋದಾಗಿದೆ. ಇನ್ನು ಈ ಶಾಸನವನ್ನು ಕಂಡಿಡಿದವರು ಆಂಧ್ರ ಪ್ರದೇಶದ ಪುರಾತತ್ವ ಶಾಖೆಯ ಉಪನಿರ್ದೇಶಕರಾಗಿದ್ದಂತಹ ಎನ್ ವೆಂಕಟರಮಣಯ್ಯ ಅನ್ನುವಂಥವ್ರು ಇದನ್ನು ಶೋಧಿಸಿ ಪ್ರಕಟಿಸ್ತಾರೆ 1967ರಲ್ಲಿ. 1966ರಲ್ಲಿ ಈ ಶಾಸನವನ್ನು ಶೋಧಿಸ್ತಾರೆ. ಇದನ್ನು 1967ರಲ್ಲಿ ಭಾರತಿ ಎಂಬ ತೆಲುಗು ಮಾಸಪತ್ರಿಕೆಯಲ್ಲಿ ಜೀನವಲ್ಲಭುನಿ ಗಂಗಾಧರ ಶಾಸನಮು ಅನ್ನುವಂತಹ ಹೆಸರಿನಲ್ಲಿ ಭಾರತಿ ಅನ್ನುವಂತಹ ಒಂದು ಮಾಸಪತ್ರಿಕೆಯಲ್ಲಿ ಪ್ರಕಟಿಸ್ತಾರೆ ಇವರು ಅಂತ ಹೇಳ್ಬೋದಾಗಿದೆ, ಎನ್ ವೆಂಕಟರಮಣಯ್ಯ ಅವರು. ಇನ್ನು ಈ ಶಾಸನದಲ್ಲಿ ಕನ್ನಡ, ಸಂಸ್ಕೃತ, ತೆಲುಗು ಈ 3 ಭಾಷೆಗಳಿಂದ ಕೂಡಿರುವಂಥ ತ್ರಿಭಾಷಿಕ ಶಾಸನ ಅಂತ ಹೇಳಿ ನಾವು ಇದನ್ನು ಹೇಳ್ಬೋದಾಗಿದೆ. ತ್ರಿಭಾಷಿಕ ಶಾಸನ ಇದು. ಯಾವಾಗ ಎನ್ ವೆಂಕಟರಮಣಯ್ಯನವರು ಇದನ್ನು ಪ್ರಕಟಿಸ್ತಾರೋ ಆಮೇಲೆ ಮೈಸೂರು ಕೇಂದ್ರ ಶಾಸನ ಇಲಾಖೆಯ ಮುಖ್ಯ ಶಾಸನ ತಜ್ಞರಾದಂಥ GS ಗಾಯಿ ಅವರು 1968ರಲ್ಲಿ ಈ ಶಾಸನ ದೊರೀತಲ್ಲ ಆ ಸ್ಥಳಕ್ಕೆ ಹೋಗಿ ಆ ಶಾಸನದ ಪಡಿಯಚ್ಚನ್ನು ಮತ್ತೆ ಹೊಸದಾಗಿ ತಗೊಂಡು ಅಲ್ಲಿದ್ದಂಥ ಪ್ರತಿಮೆಗಳ ಛಾಯಾಚಿತ್ರಗಳನ್ನು ದೊರಕಿಸ್ಕೊಂಡು ಬರ್ತಾರೆ. ಈ ಶಾಸನವನ್ನು ಗಂಗಾಧರ ಶಾಸನ ಅಂತ ಕರೀತಾ ಇರ್ತಾರೆ. ಇತ್ತೀಚೆಗೆ ಅದನ್ನು ಕುರ್ಕ್ಯಾಲ ಅಂತ GS ಗಾಯಿ ಅವರು ಅದಕ್ಕಿಟ್ಟಂಥ ಹೆಸರು ಅಂತ ಹೇಳಲಾಗುತ್ತೆ. ಕುರ್ಕ್ಯಾಲ ಶಾಸನ ಅಂತ ಕರೆಯಲಾಗುತ್ತೆ. ಈ ಶಾಸನದ ಮೇಲ್ಗಡೆ ಒಂದು ದೇವಿಯ ಪ್ರತಿಮೆ ಕೆತ್ತಿರೋದ್ರಿಂದ ಈ ಒಂದು ಶಾಸನಕ್ಕೆ, ಈ ಬೆಟ್ಟಕ್ಕೆ ಬೊಮ್ಮಲಮ್ಮ ಗುಟ್ಟ ಅಂತ ಕರೀತಾರೆ. ದೇವಿ ಗೊಂಬೆ ಇರುವಂಥ ಬೆಟ್ಟ ಅಂತ ಕೂಡ ಕರೆಯುವಂಥದ್ದಿದೆ. ಈ ಬಂಡೆಗಳಿಗೆ ಸಿದ್ಧಶಿಲೆಗಳು ಅಂತ ಕೂಡ ಕರೆಯುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಇನ್ನು ಹಾಗೆ ಇಲ್ಲಿ ಈ ಶಾಸನದಲ್ಲಿ ಇರುವಂತಹ ಕೆಲವು ಸಂಕ್ಷಿಪ್ತವಾದ ಪರಿಚಯವನ್ನು ನಾವು ಮಾಡ್ಕೊಳ್ಳೋದಾದ್ರೆ, ವೆಂಗಿ ನಾಡಿನ 7 ಗ್ರಾಮಗಳಲ್ಲಿ ಒಂದಾದ ವೆಂಗಿ ಪಳುವಿನ ಕಮ್ಮೆ ಬ್ರಾಹ್ಮಣನು ಜಮದಗ್ನಿ, ಪಂಚಾರ್ಷೆಯ ಪ್ರವರದ ಶ್ರೀವತ್ಸ ಗೋತ್ರದವನು, ಗುಂಡಿ ಕರ್ರ ಸೀಮೆಯ ನಿಡುಗುಂಡಿಯವನೂ ಆದ ಅಭಿಮಾನ ಚಂದ್ರನ ಮೊಮ್ಮಗ ಭೀಮಪ್ಪಯ್ಯನಿಗೆ, ಬೆಳ್ವಲದ ಅಣ್ಣಿಗೇರಿಯ ಜೋಯಿಸ ಸಿಂಗನ ಮೊಮ್ಮಗಳು ಅಬ್ಬಣಬ್ಬಿಗೆ ಮಗನು, ಕೊಂಡ ಕುಂದಾನ್ವಯದ ದೇಸಿಗಣದ ಪುಸ್ತಕ ಗುಚ್ಛಕ್ಕೆ ಸೇರಿದ ಪಾಂಡರಂಗವಲ್ಲಿಯ ಜಯನಂದಿ ಸಿದ್ಧಾಂತ ಭಟ್ಟಾರರ ಶಿಷ್ಯನೂ ಆದ ಜೀನವಲ್ಲಭನು, ಸಬ್ಬಿನಾಡಿನ ನಟ್ಟ ನಡುವಿನ ಧರ್ಮಪುರದ ಉತ್ತರ ದಿಕ್ಕಿಗಿರುವ ಋಷಭಗಿರಿ ಎಂಬ ಪುರಾತನ ತೀರ್ಥಕ್ಷೇತ್ರದ ದಕ್ಷಿಣ ದಿಕ್ಕಿನ ಈ ಸಿದ್ಧಶಿಲೆಯಲ್ಲಿ ಜೀನ ಪ್ರತಿಮೆಗಳನ್ನು, ಚಕ್ರೇಶ್ವರಿಯನ್ನ, ತ್ರಿಭುವನ ತಿಲಕ ಎಂಬ ಬಸದಿಯನ್ನ, ಕವಿತಾ ಗುಣಾರ್ಣವ ಎಂಬ ಕೆರೆಯನ್ನ, ಮದನ ವಿಲಾಸ ಅನ್ನುವಂತಹ ಒಂದು ಬನವನ್ನ ಇವನು ನಿರ್ಮಿಸಿದಾನೆ ಅಂತ ಅಂದ್ಬಿಟ್ಟು ಹೇಳಲಾಗುತ್ತೆ. ಇಲ್ಲಿ ಆತ ತ್ರಿಭುವನ ತಿಲಕ ಅನ್ನುವಂಥ ಬಸದಿ, ಕವಿತಾ ಗುಣಾರ್ಣವ ಅನ್ನುವಂಥ ಕೆರೆ, ಮದನ ವಿಲಾಸ ಅನ್ನುವಂಥ ಒಂದು ಬನ ಅಂದರೆ ಉದ್ಯಾನವನ, ಇವು ಪ್ರಶ್ನೆ ಆಗಿದ್ದಾವೆ ಸ್ನೇಹಿತರೆ, ನೋಡ್ಕೊಳ್ಳಿ. ತ್ರಿಭುವನ ತಿಲಕ ಅಂದರೆ ಏನು, ಕವಿತಾ ಗುಣಾರ್ಣವ ಅಂದರೆ ಏನು, ಮದನ ವಿಲಾಸ ಅಂದರೆ ಏನು ಅಂತ ಹೇಳಿ ಪ್ರಶ್ನೆ ಆಗಿದೆ, ಅದನ್ನು ನೋಡ್ಕೊಳ್ಬಹುದಾಗಿದೆ. ಹಾಗೆ ಚಾಲುಕ್ಯ ದೊರೆ ಹರಿಕೇಸರಿಯು ವಿಕ್ರಮಾರ್ಜುನ ವಿಜಯಕ್ಕೆ ಧರ್ಮಪುರ
ಅನ್ನುವಂತಹ ಒಂದು ಅಗ್ರಹಾರವನ್ನ ದತ್ತಿಯಾಗಿ ಕೊಟ್ಟ ಅಂತ ಕೂಡ ಇಲ್ಲಿ ಹೇಳಲಾಗುತ್ತೆ. ಮತ್ತೆ ಇಲ್ಲಿ ಈ ಶಾಸನದಲ್ಲಿರುವಂಥ ಕಂದ ಪದ್ಯಗಳನ್ನ ತೆಲುಗು ಭಾಷೆಯ ಪ್ರಾಚೀನ ಪದ್ಯಗಳು ಅಂತ ಹೇಳಿ ಕರೆಯಲಾಗುತ್ತೆ. ಹಾಗೇನೇ ಈ ಶಾಸನವನ್ನ ಬರೆದಂಥವನು ಯಾರು ಅಂದರೆ ಎರೆಯಮ್ಮ ಅಂತ ಹೇಳಿ. ಹಿಂದೆ ಗಂಡಸರನ್ನ ಅಮ್ಮ ಅಂತಿದ್ರಂತೆ, ಹಾಗಾಗಿ ಎರೆಯಮ್ಮ ಅನ್ನುವಂಥವನು ಈ ಶಾಸನವನ್ನ ಬರೆದಿದ್ದಾನೆ ಅಂತ ಹೇಳಲಾಗುತ್ತೆ. ಧರ್ಮಪುರ ಅನ್ನುವಂತಹ ಅಗ್ರಹಾರ ದತ್ತಿಯಾಗಿ ಕೊಟ್ಟಂಥ ವಿಷಯ ಕೂಡ ಇದರಲ್ಲಿ ಇರೋದನ್ನ ನಾವು ನೋಡ್ತೀವಿ. ಇನ್ನು ಸಪ್ತ ಗ್ರಾಮಗಳು ಅಂತ ಹೇಳಿದ್ರಲ್ಲ, ವೆಂಗಿನಾಡು, ವೆಂಗಿಮಂಡಲ, ಬೆಂಗಿನಾಡು, ಸಪ್ತಗ್ರಾಮ, ಕಳಪ ಗ್ರಾಮ, ಬೆಳ್ವಲದ ಅಣ್ಣಿಗೇರಿ, ಈ ಎಲ್ಲ ಹೆಸರುಗಳು ಅಲ್ಲಿ ಉಲ್ಲೇಖವಾಗಿದ್ದಾವೆ. ನಮಗೆ ಇದರಿಂದ ಪಂಪನ ತಾಯಿ ಕನ್ನಡ ನಾಡಿನವಳು ಅಂತ ಹೇಳಿ ಗೊತ್ತಾಗುತ್ತೆ. ಅಲ್ಲಿ ಕೊಡ್ತಾನೆ ಅಣ್ಣಿಗೇರಿಯ ಜೋಯಿಸ ಸಿಂಗ, ಬೆಳವಲದ ಅಣ್ಣಿಗೇರಿಯ ಜೋಯಿಸ ಸಿಂಗನ ಮೊಮ್ಮಗಳು ಅಂತ ಹೇಳಿ ಕೊಡೋದ್ರಿಂದ ನಮಗೆ ಆಕೆ ಕನ್ನಡ ನಾಡಿನವಳು ಅಂತ ಹೇಳಿ ಗೊತ್ತಾಗುತ್ತೆ. ಇನ್ನು ಹಾಗೇನೆ ಇಲ್ಲಿ ಸಂಸ್ಕೃತದ ವಾಕ್ಯ ಇದೆ, ಓಂ ನಮೋ ಸಿದ್ಧೇಭ್ಯಂ ಅಂತ ಹೇಳಿ. ಬಳಿಕ ದೀರ್ಘವಾಕ್ಯದಲ್ಲಿ ಕನ್ನಡ ಗದ್ಯ ಇದೆ. ಆ ನಂತರ ಕ್ರಮವಾಗಿ ಸಂಸ್ಕೃತದ 2 ಶಾರ್ದೂಲ ವಿಕ್ರೀಡಿತ ವೃತ್ತಗಳು, 1 ಪೃಥ್ವಿ ವೃತ್ತ ಕೂಡ ಬಂದಿದೆ. ಕನ್ನಡದ 2 ಚಂಪಕ ಮಾಲೆಗಳು, 1 ತರಳ ವೃತ್ತ, 1 ಚಂಪಕ ಮಾಲೆ, 1 ಮತ್ತೆ ಬಾ ವಿಕ್ರೀಡಿತ, 1 ಚಂಪಕ ಮಾಲ ವೃತ್ತಗಳು ಇರೋದನ್ನ ನಾವಿಲ್ಲಿ ನೋಡ್ಬೋದಾಗಿದೆ. ತೆಲುಗು ಭಾಷೆಯ 3 ಕಂದ ಪದ್ಯಗಳು ಕೂಡ ಇಲ್ಲಿರೋದನ್ನ ನಾವು ನೋಡ್ಬೋದಾಗಿದೆ. ಇಲ್ಲಿ ರಾಷ್ಟ್ರಕೂಟ ವೆಮುಲವಾಡ ಚಾಲುಕ್ಯರ ಕಾಲಕ್ಕೆ ಸೇರಿದಂತಹ ಶಾಸನ ಇದು ಅಂತ ಹೇಳ್ಬೋದು. ಜೀನವಲ್ಲಭ ಈ ಶಾಸನವನ್ನು ಬರೆಸಿದ್ದಾನೆ ಅಂತ ಕೂಡ ಹೇಳ್ಬೋದಾಗಿದೆ. ಹಾಗಾಗಿ ಇಲ್ಲಿ ಪಂಪನ ತಂದೆ ತಾಯಿಯರು ಮತ್ತು ಅವನ ಒಂದು ಧರ್ಮಪುರದ ಉಲ್ಲೇಖ ಕೂಡ ಇಲ್ಲಿ ಬರುವಂಥದ್ದನ್ನ ನಾವು ನೋಡ್ಬೋದಾಗಿದೆ. ಇದಿಷ್ಟು ಕೂಡ ಈ ಜೀನವಲ್ಲಭ ಅಥವಾ ಗಂಗಾಧರಂ ಅಥವಾ ಕುರ್ಕ್ಯಾಲ ಈ 3 ಹೆಸರಿನಿಂದ ಕರೆಯುವಂಥ ಶಾಸನದ ಪರಿಚಯ. ಪಂಪನ ತಮ್ಮನಾದ ಜೀನವಲ್ಲಭ ಈ ಶಾಸನವನ್ನು ಬರೆದಂಥವನು ಎರೆಯಮ್ಮ ಅಂತ ನಾವು ಹೇಳ್ಬೋದಾಗಿದೆ. ಇದರ ಕಾಲ ಕ್ರಿಸ್ತಶಕ 950 ಅಂತ ಹೇಳ್ತೀವಿ. ಇದಿಷ್ಟು ಈ ಶಾಸನದ ಪರಿಚಯ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಶಾಸನದ ಜೊತೆ ಬರ್ತೀನಿ. ಧನ್ಯವಾದಗಳು.